ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿ ಗಣಿತ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ 2023-24ನೇ ಸಾಲಿಗಾಗಿ ಇಂದು ಶೀರ್ಷಿಕೆ 2 ಭಾಗಲಬ್ಧ ಸಂಖ್ಯೆಗಳು. ಈಗಾಗಲೇ ಶೀರ್ಷಿಕೆ 1 ಕಂಪ್ಲೀಟ್ ಮಾಡಿದ್ದೇನೆ. ಶೀರ್ಷಿಕೆ 1 ಕಲಿಕಾ ಫಲ 1 ಕಂಪ್ಲೀಟ್ ಮಾಡಿದ್ದೇನೆ. ಇದು ಶೀರ್ಷಿಕೆ 2 ಭಾಗಲಬ್ಧ ಸಂಖ್ಯೆಗಳು ಕಲಿಕಾ ಫಲ 2 ಅಂತ. ಸಂಖ್ಯಾ ವಿನ್ಯಾಸದ ಮೂಲಕ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನು ಸಾಮಾನ್ಯೀಕರಿಸುವರು ಅನ್ನುವಂಥದ್ದು ಕಲಿಕಾ ಫಲ 2 ಶೀರ್ಷಿಕೆ 2. ಸ್ಮರಿಸಿ ಅನ್ನುವಂಥದ್ದು ಹಿಂದೆ ಇರುವಂತದನ್ನ ನಾವು ನೆನಪು ಮಾಡ್ಕೊಳ್ತಕ್ಕಂಥದ್ದು. ಎಣಿಕೆಯ ಸಂಖ್ಯೆಗಳನ್ನ ನಾವು ಎಂಥ ಸಂಖ್ಯೆಗಳು ಅಂತ ಕರಿತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನ n ಅನ್ನುವಂತಹ ಸಂಕೇತದಿಂದ ನಾವು ಅದನ್ನ ಸೂಚಿಸ್ತಾ ಇದ್ದೀವಿ. ಇನ್ನು W = 0 1 2 3 4 5 6 ಈ ಸಂಖ್ಯೆಗಳನ್ನ ಏನೆಂದು ಕರೆಯುತ್ತಿದ್ದೇವೆ ಅಂದ್ರೆ ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್ ಅಂತ ಕರಿತಾ ಇದ್ದೀವಿ. ಇನ್ನು ಪೂರ್ಣಾಂಕಗಳು ಎಂದರೇನು? ಧನ ಚಿಹ್ನೆ, ಋಣ ಚಿಹ್ನೆ ಹಾಗೂ 0ಯನ್ನು ಒಳಗೊಂಡಿರುವ ಸಂಖ್ಯೆಗಳನ್ನ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕ ಎಂದರೆ ಸ್ವಾಭಾವಿಕ ಸಂಖ್ಯೆ ಮತ್ತು ಮೈನಸ್ ಋಣ ಚಿಹ್ನೆ ಇರತಕ್ಕಂಥ ಸಂಖ್ಯೆ. ಧನ ಚಿಹ್ನೆ, ಋಣ ಚಿಹ್ನೆ ಮತ್ತು 0ಯನ್ನು ಒಳಗೊಂಡಿರ್ತಕ್ಕಂಥದ್ದು ಪೂರ್ಣ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳನ್ನು ನಾವು ಒಟ್ಟಾಗಿ ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳಂದ್ರೆ 0 1 2 3 4 5 6 ಡ್ಯಾಶ್ ಡ್ಯಾಶ್ ಹಿಂದಗಡೆ -1 -2 -3 -4 ಅನಂತದವರೆಗೆ ಈ ರೀತಿ ಎಲ್ಲ ಸಂಖ್ಯೆಗಳನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಈಗ ಚಟುವಟಿಕೆ 1 ಪ್ರಾರಂಭಿಸೋಣ. ಇಂದು ನಾವು ಚಟುವಟಿಕೆ 1ರಿಂದ ಚಟುವಟಿಕೆ 3ರವರೆಗೆ ನಾವು ಇಂದು ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಶೀರ್ಷಿಕೆ 2 ಕಲಿಕಾ ಫಲ 2 ಅದರಲ್ಲಿ ಬರುವಂತಹ ಚಟುವಟಿಕೆ 2.1ರಿಂದ 2.3ರವರೆಗೆ ಒಟ್ಟು 3 ಚಟುವಟಿಕೆಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ತಾ ಇದ್ದೀವಿ. ಈಗ 2 ಪೂರ್ಣಾಂಕಗಳನ್ನು ತೆಗೆದುಕೊಂಡು 1ರಿಂದ ಮತ್ತೊಂದನ್ನ ಭಾಗಿಸಿ ಭಾಗಲಬ್ಧವನ್ನ ಕಂಡುಹಿಡಿಯಿರಿ. ಇಲ್ಲಿ 3 ಮತ್ತು 5 ಭಾಗಿಸಿದಾಗ 3ಕ್ಕೆ 5ರಿಂದ ಭಾಗಿಸಿದಾಗ 0.6 ಬಂದಿದೆ. 5 ಮತ್ತು 7 ಭಾಗಿಸಿದಾಗ 5ಕ್ಕೆ 7ರಿಂದ ಭಾಗಿಸಿದಾಗ 0.7 ಬಂದಿದೆ. 10 ಮತ್ತು 5 ಭಾಗಿಸಿದಾಗ 10ಕ್ಕೆ 5ರಿಂದ ಭಾಗಿಸಿದಾಗ ಸಂಕ್ಷೇಪಿಸಿದಾಗ 2/6 ಅನ್ನ ಬಂದಿದೆ. ಇಲ್ಲಿ ಇದು ಇನ್ನೂ ಡ್ಯಾಶ್ ಇದೆ, ಈ ರೀತಿಯಾಗಿ ಇದನ್ನು ಇನ್ನೂ ಹೋಗ್ತಾ ಇದೆ. ಈ ಸಂಖ್ಯೆಗಳನ್ನು ಯಾವ ಸಂಖ್ಯೆಗಳನ್ನು ಮೇಲೆ ಚರ್ಚಿಸಿದ ಸಂಖ್ಯೆಗಳ ಗುಂಪಿಗೆ ಸೇರಿಸಲು ಸಾಧ್ಯವಿಲ್ಲ, ಏಕೆ? ಹಾಗಾದ್ರೆ ಇಂತಹ ಸಂಖ್ಯೆಗಳನ್ನ ಹೇಳಬಹುದು ಅಂತಕ್ಕಂಥದ್ದು. ಇಂತಹ ಸಂಖ್ಯೆಗಳನ್ನ ನಾವು ಏನಂತ ಹೇಳ್ತೀವಿ ಅಂತ. ಮೇಲೆ ಚರ್ಚಿಸಿದ ಗುಂಪಿಗೆ ಸೇರಿಸಲು ಸಾಧ್ಯವಿಲ್ಲ, ಸಾಧ್ಯವಿದೆ, ಸೇರಿಸಲು ಸಾಧ್ಯವಿಲ್ಲ, ಏಕೆ ಅಂತ ಕೇಳಿದ್ರೆ ಸೇರಿಸಲು ಸಾಧ್ಯವಿಲ್ಲ. ಕಾರಣ ಅವು ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಮತ್ತು ಪೂರ್ಣಾಂಕಗಳ ಗಣದಲ್ಲಿ ಇಲ್ಲ. ಇಲ್ಲಿ ಬಂದಿರುವಂತಹ ಸಂಖ್ಯೆಗಳು ಏನವ? ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಮತ್ತು ಪೂರ್ಣಾಂಕಗಳ ಗಣದಲ್ಲಿ ಇಲ್ಲ. ಇಲ್ಲಿ ಬಂದಿರತಕ್ಕಂಥಗಳು ಇದು ಪೂರ್ಣಾಂಕದಲ್ಲಿ ಇದೆ. ಆದ್ರೂ ಕೂಡ ಇವೆಲ್ಲವುಗಳನ್ನ ಗಮನಿಸಿದಾಗ ನಮಗೆ ಇವು ಏನಿವೆ? ಸ್ವಾಭಾವಿಕ ಸಂಖ್ಯೆನೂ ಅಲ್ಲ, ಪೂರ್ಣ ಸಂಖ್ಯೆನೂ ಅಲ್ಲ ಮತ್ತು ಪೂರ್ಣಾಂಕಗಳ ಗಣದಲ್ಲಿ ಕೂಡ ಇವುಗಳು ಇಲ್ಲ. ಹೀಗಾಗಿ ಅವುಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳ ನಂತರ ಬರುವಂತಹ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಪಿ ಮತ್ತು ಕ್ಯೂಗಳು 2 ಪೂರ್ಣಾಂಕಗಳಾಗಿದ್ದು ಇವೆರಡು ಪೂರ್ಣಾಂಕಗಳಿವೆ, ಅಂಶ ಮತ್ತು ಛೇದ. q is not equals to 0 ಛೇದ 0ಗೆ ಸಮನಾಗಿ ಇರದೇ ಇದ್ದಾಗ p/q ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು. p ಮತ್ತು q 2 ಪೂರ್ಣಾಂಕಗಳಾಗಿದ್ದು q is not equals to 0 ಇದ್ದಾಗ p/q ರೂಪದಲ್ಲಿ ಬರೆಯಬಹುದಾದಂತಹ ಪ್ರತಿಯೊಂದು ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಆಲೋಚಿಸಿ ಅಂತ ಕೊಟ್ಟಿದ್ದಾರೆ. ಇದು ಒಂದು ಭಾಗಲಬ್ಧ ಸಂಖ್ಯೆ. 54 ಅನ್ನೋದು ಇದು ಒಂದು ಭಾಗಲಬ್ಧ ಸಂಖ್ಯೆ. ಪೂರ್ಣಾಂಕವೇ ಅಥವಾ ಸ್ವಾಭಾವಿಕ ಸಂಖ್ಯೆ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದ್ರೆ ಇದು 54 ಅಂತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆ. ಹೌದು. ಪೂರ್ಣಾಂಕವೇ? ಹೌದು. ಸ್ವಾಭಾವಿಕ ಸಂಖ್ಯೆನೂ ಹೌದು. 54 ಅನ್ನೋದು ಭಾಗಲಬ್ಧ ಸಂಖ್ಯೆನೂ ಇದೆ. ಯಾಕಂದ್ರೆ ಇದನ್ನ p/q ರೂಪದಲ್ಲಿ ಬರಿತೀವಿ. ಹಾಗಾಗಿ 54 ಅನ್ನೋದು ಭಾಗಲಬ್ಧ ಸಂಖ್ಯೆಯೂ ಹೌದು, ಪೂರ್ಣಾಂಕವೂ ಹೌದು ಮತ್ತು ಸ್ವಾಭಾವಿಕ ಸಂಖ್ಯೆಯೂ ಹೌದು. ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಸ್ವಾಭಾವಿಕ ಆಗಲ್ಲ. ಯಾಕಂದ್ರೆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಮಗೆ 0 ಇರುತ್ತೆ, 1 ಇರುತ್ತೆ, 2 ಇರುತ್ತೆ, 3/2 ಇರುತ್ತೆ, -5 ಇರುತ್ತೆ. ಇವೆಲ್ಲಗಳು ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಇವೆಲ್ಲವುಗಳನ್ನ ಬರ್ತಾವ.
ನಮಗೆ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು ಅವು ಕೂಡ ಭಾಗಲಬ್ಧ ಸಂಖ್ಯೆಯಲ್ಲಿ ಬರ್ತಾವ. ಆದ್ರೆ ಭಾಗಲಬ್ಧ ಸಂಖ್ಯೆಯೂ ಒಂದು ಸ್ವಾಭಾವಿಕ ಸಂಖ್ಯೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ, ಕೆಲವೊಂದು ಭಾಗಲಬ್ಧ ಸಂಖ್ಯೆಗಳು ನಮಗೆ ಸ್ವಾಭಾವಿಕ ಸಂಖ್ಯೆ, ಇದು ಸ್ವಾಭಾವಿಕ ಸಂಖ್ಯೆ ಇದೆ, ಇದು ಸ್ವಾಭಾವಿಕ ಸಂಖ್ಯೆ ಇದೆ. ಆದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದರೆ ಹಾಗಾಗಿ ಉತ್ತರ ಇಲ್ಲ ಅನ್ನುವಂತಹ ಉತ್ತರ. ಬಟ್ ಎಲ್ಲಾ ಸ್ವಾಭಾವಿಕ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಆಗಿರುತ್ತವೆ. ಎಲ್ಲಾ ಭಾಗಲಬ್ಧ ಅಥವಾ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಚಟುವಟಿಕೆ 2 ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಕೆಳಗಿನ ಕೋಷ್ಟಕವನ್ನ ಗಮನಿಸಿ, ನೀವು ಗಮನಿಸಿದ ಅಂಶವನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಶಿಕ್ಷಕರ ಸಹಾಯದಿಂದ ಬರೆಯಿರಿ. ಇದನ್ನೊಮ್ಮೆ ಓದಿಕೊಳ್ಳಿ. ಭಾಗಲಬ್ಧ ಸಂಖ್ಯೆಗಳ ಗಣ ಕ್ಯೂ, ಕ್ಯೂ ಈಕ್ವಲ್ಸ್ ಟು ಪಿ ಡಿವೈಡ್ ಬೈ ಕ್ಯೂ. ಪಿ ಮತ್ತು ಕ್ಯೂಗಳು ಝಡ್ ಗಣಕ್ಕೆ ಸೇರಿದೆ ಮತ್ತು ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0 ನಲ್ಲಿನ ಪ್ರತಿಯೊಂದು ಜೊತೆ ಸಂಖ್ಯೆಗಳಾದ ಎ ಮತ್ತು ಬಿ ಗಳಿಗೆ ಎ ಪ್ಲಸ್ ಬಿ, ಎ ಮೈನಸ್ ಬಿ, ಎ ಇಂಟು ಬಿ, ಎ ಭಾಗಿಲೆ ಬಿ ಯು ಕ್ಯೂ ನಲ್ಲಿನ ಗಣಾಂಶಗಳೇ ಆಗಿದ್ದರೆ ಆಗ ಈ ಮೂಲ ಕ್ರಿಯೆಗಳು ಕ್ಯೂ ನಲ್ಲಿ ಆವೃತವಾಗಿವೆ ಎನ್ನುತ್ತೇವೆ. ಎ ಪ್ಲಸ್ ಬಿ ಉತ್ತರ ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಎ ಮೈನಸ್ ಬಿ ಉತ್ತರ ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಎ ಇಂಟು ಬಿ, ಎ ಭಾಗಿಲೆ ಬಿ ಪ್ರತಿಯೊಂದು ಈ ಒಂದು ಅಂಶವನ್ನ ಮಾಡಿದಾಗ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಈ ರೀತಿ ನಾವು ಮಾಡಿದಾಗ ಕ್ಯೂ ನಲ್ಲಿನ ಗಣಾಂಶಗಳೇ ಆಗಿದ್ದರೆ, ಕ್ಯೂ ನಲ್ಲಿ ಅಂದ್ರೇನು ಭಾಗಲಬ್ಧ ಸಂಖ್ಯೆಗಳ ಗಣಾಂಶಗಳೇ ಆಗಿದ್ದರೆ ಆ ಕ್ರಿಯೆಗೆ ನಾವು ಏನಂತ ಕರಿತೀವಿ, ಆವೃತವಾಗಿದೆ, ಕ್ಯೂ ನಲ್ಲಿ ಆವೃತವಾಗಿದೆ ಅಂತ ನಾವು ಅದನ್ನ ಹೇಳ್ತೀವಿ. ನೆಕ್ಸ್ಟ್ ಈಗ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಚಿತ್ರ ಕೊಟ್ಟರೆ ಗಮನಿಸಿದ ಅಂಶ 2/5. ಇಲ್ಲಿ ಚಿತ್ರ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಆವೃತ್ತ ಗುಣದ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ಸಂಕಲನಕ್ಕೆ ಸಂಬಂಧಪಟ್ಟಿರುವಂತಹ ಆವೃತ್ತ ಗುಣ 2/5. ಒಟ್ಟು 5ರಲ್ಲಿ 2 ಭಾಗವನ್ನ ಬಣ್ಣ ತುಂಬಿರ್ತು. 5 ಪೂರ್ಣ ಸಂಖ್ಯೆಗಳಲ್ಲಿ ಅಂದ್ರೆ 5 ಪೂರ್ಣಗಳಲ್ಲಿ 2 ಭಾಗ 2/5. ಇದು 5ರಲ್ಲಿ 1ಕ್ಕೆ ಬಣ್ಣವನ್ನು ತುಂಬಿರ್ತಕ್ಕಂಥ 2 ಟೋಟಲ್ ಮಾಡಿದಾಗ 2 + 1 ಅಂದ್ರೆ 3/5 ಅನ್ನುವಂತ ಉತ್ತರ. ಈ ಕಡೆ ಭಿನ್ನರಾಶಿ ಬಿಡಿಸಿದ್ರು ಕೂಡ 2/5 + 1/5 = 3/5 ಅಂತಕ್ಕಂಥದ್ದು. ಈ 2/5 ಕ್ಯೂ ಗಣಕ್ಕೆ ಸೇರಿದೆ, 1/5 ಕೂಡ ಕ್ಯೂ ಗಣಕ್ಕೆ ಸೇರಿದೆ. ಇಲ್ಲಿ ಮತ್ತೆ ಗಮನಿಸಿದ ಅಂಶ 2/5 ಮತ್ತು 1/5 ಕ್ಯೂ ಗಣಕ್ಕೆ ಸೇರಿದೆ, ಮೊತ್ತ ಕೂಡ ಸಹ ಕ್ಯೂ ಗಣಕ್ಕೆ ಸೇರಿದೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ಸಂಕಲನದಲ್ಲಿ ಆವೃತವಾಗಿದೆ. ಸಂಕಲನದಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗುಣ ಆವೃತವಾಗಿದೆ. ಅದೇ ರೀತಿ ವ್ಯವಕಲನ, ಇಲ್ಲಿ ಕೂಡ ವ್ಯವಕಲನವನ್ನು ಮಾಡಿದ್ದಾರೆ. 3/5 - 4/5 ಚಿತ್ರ ಕೂಡ ಹಾಕಿ ಮಾಡಿದ್ದಾರೆ ಮತ್ತು ಇಲ್ಲಿ ಲಸ ತೆಗೆದು ಕೂಡ ಮಾಡಿದ್ದಾರೆ. ಇಲ್ಲಿ -1/5 ಅಂತ ಬರ್ತಾ ಇದೆ. ಇಲ್ಲಿ ಉತ್ತರವನ್ನು ಬಿಡಿಸಿದ್ದೇನೆ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತವಾಗಿದೆ. ಎ ಮತ್ತು ಬಿ ಗಳು ಭಾಗಲಬ್ಧ ಸಂಖ್ಯೆಗಳಾದ್ರೆ ಎ ಮೈನಸ್ ಬಿ ಸಹ ಭಾಗಲಬ್ಧ ಸಂಖ್ಯೆ. ಉದಾಹರಣೆಗೆ 3/5 ಮತ್ತು 4/5 ಗಳು ಕ್ಯೂ ಗಣಕ್ಕೆ ಸೇರಿವೆ. ಮೊತ್ತ ಅಥವಾ ವ್ಯತ್ಯಾಸ, ಇಲ್ಲಿ ವ್ಯತ್ಯಾಸ ತೆಗೆದುಕೊಳ್ಳೋಣ. ವ್ಯತ್ಯಾಸ ಎಷ್ಟಿದೆ? -1/5. -1/5 ಅಂತಕ್ಕಂಥದ್ದು ಕೂಡ ಏನಿದೆ, ಭಾಗಲಬ್ಧ ಸಂಖ್ಯೆ ಇದೆ. ಹಾಗಾಗಿ ಇವೆರಡರ ವ್ಯತ್ಯಾಸ, 2 ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸವೂ ಕೂಡ ಭಾಗಲಬ್ಧ ಸಂಖ್ಯೆನೇ ಆಗ್ತಾ ಇದೆ, ಕ್ಯೂ ನಲ್ಲಿದೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ವ್ಯವಕಲನವೂ ಏನಾಗಿದೆ, ಆವೃತ ಗುಣವನ್ನ ಹೊಂದಿದೆ. ಅದೇ ರೀತಿ ನೆಕ್ಸ್ಟ್ 3ನೇದ್ದು ಗುಣಾಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಆವೃತ ಗುಣ. ಇದು ಕೂಡ ಇನ್ನೊಂದು ವ್ಯವಕಲನ ಉದಾಹರಣೆ ಕೊಟ್ಟಿದ್ದಾರೆ. 2/9 - 11/15. ಇಲ್ಲಿ ಲಸ ತೆಗೆದ -23/45. ಇಲ್ಲಿ ಕೂಡ 2/2 - 11/5 15 ಅನ್ನ ಮಾಡಿದ್ದಾರೆ. ಇಲ್ಲೊಂದು 8/30 ಅನ್ನ ಉತ್ತರವನ್ನ ಬಂದಿದೆ. ಅದೇ ರೀತಿ ಇಲ್ಲಿ 2/9 × 5/5 - 11/15 × 3/5 ಮಾಡಿದರೆ ಇವೆಲ್ಲದರ ಉತ್ತರನೂ ಕೂಡ -23/45 ಅನ್ನ ಆಗಿದೆ. ಇದರ ಅರ್ಥ ಇಲ್ಲಿ ಲಸವನ್ನ ತೆಗೆದು ಬಿಡಿಸಿದ್ದಾರೆ. ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತವಾಗಿದೆ. ಎ ಮತ್ತು ಬಿ ಗಳು ಭಾಗಲಬ್ಧ ಸಂಖ್ಯೆಗಳಾದರೆ ಎ ಮೈನಸ್ ಬಿ ಸಹ ಭಾಗಲಬ್ಧ ಸಂಖ್ಯೆ, ಅದು ಕ್ಯೂ ಗಣಕ್ಕೆ ಸೇರಿರುತ್ತದೆ. ಹಾಗಾಗಿ ವ್ಯವಕಲನ ಮತ್ತು ಸಂಕಲನ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತನೂ ಭಾಗಲಬ್ಧ ಆಗಿರುತ್ತದೆ. 2 ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸವೂ ಕೂಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅನ್ನುವಂಥದ್ದು. ಇನ್ನು 3ನೇದು ಗುಣಾಕಾರಕ್ಕೆ ಸಂಬಂಧಪಟ್ಟಿ 3/7 ಮತ್ತು 3 ಸೇರಿದೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ. ಇಲ್ಲಿ 3/7 ಚಿತ್ರವನ್ನು ಹಾಕಿದ್ದಾರೆ. ಇಂಟು 3 ಅಂದ್ರೆ 9/7 ಅಂದ್ರೆ 1.2 ಒಂದು ಪೂರ್ಣ ಇದೆ, ಇನ್ನೊಂದು 7ರಲ್ಲಿ 2 ಭಾಗವನ್ನ ಬಣ್ಣ ತುಂಬಿರ್ತಕ್ಕಂಥ ಭಾಗ ಇದೆ. 1 ಪೂರ್ಣಾಂಕ 2/7 ಅನ್ನುವಂಥದ್ದು. ಇದು 7/7 ಅಂದ್ರೆ 1 ಆಯ್ತು. ಇದು 2/7 ಅಂದ್ರೆ 1.2/7 ಅನ್ನುವಂಥದ್ದು. ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದಲ್ಲಿ ಆವೃತವಾಗಿದೆ.
ಎ ಮತ್ತು ಬಿಗಳು ಭಾಗಲಬ್ಧ ಸಂಖ್ಯೆಗಳಾದರೆ ಎ ಇಂಟು ಬಿ ಸಹ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಆದರೆ ಎ ಪ್ಲಸ್ ಬಿಯು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಗುಣಾಕಾರದಲ್ಲಿ ಎ ಮತ್ತು ಬಿಗಳು ಭಾಗಲಬ್ಧ ಸಂಖ್ಯೆಗಳಾದರೆ ಎ ಇಂಟು ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆನ ಆಗಿರುತ್ತದೆ. ಹೀಗಾಗಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರವು ಕೂಡ ಆವೃತ್ತ ಗುಣವನ್ನ ಹೊಂದಿದೆ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಭಾಗಾಕಾರ 1/2 ಮತ್ತು 2 ಭಾಗಲಬ್ಧ ಸಂಖ್ಯೆಯಾಗಿವೆ. 1/2 ಅನ್ನ ಇದನ್ನ ಭಾಗಾಕಾರವನ್ನು ಮಾಡಿದಾಗ 1/4 ಬಂತು. 1/2 ಮತ್ತು 2ಗಳು ಭಾಗಲಬ್ಧ ಸಂಖ್ಯೆ, ಅವುಗಳ ಭಾಗಾಕಾರವನ್ನು ಮಾಡಿದಾಗ ಬಂದಿರುವಂತಹ ಉತ್ತರ ಕೂಡ ಏನಾಗಿದೆ 1/4 ಆಗಿದೆ. ಹಾಗಾಗಿ ಅದರ ಉತ್ತರ ಮತ್ತು ಇದರ ಉತ್ತರಗಳೇನಾಗಿವೆ ಭಾಗಲಬ್ಧ ಸಂಖ್ಯೆಗಳೇ ಆಗಿವೆ. 2/1/2 2 ಮತ್ತು 1/2 ನೋಡಿ ಇಲ್ಲಿ ಉತ್ತರ ಎರಡು ಸೇಮ್ ಇವೆ. ಅಂದ್ರೆ ಈ ಉತ್ತರ 1/4 ಇದೆ. ಇಲ್ಲಿ 2/1/2 ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ, ಉತ್ತರವು ಕೂಡ ಏನಾಗಿದೆ ಭಾಗಲಬ್ಧ ಸಂಖ್ಯೆನಾಗಿದೆ. ಇಲ್ಲಿ ಈ ಕಡೆ ಕೂಡ ಬಿಡಿಸಿರುತ್ತಾರೆ. ನಾವು ಇಂಪಾರ್ಟೆಂಟ್ ಆಗಿ ನೋಡುವಂತದ್ದು ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರವನ್ನ ಮಾಡಿದಾಗ ಮತ್ತೆ ಬರುವಂತಹ ಉತ್ತರವು ಕೂಡ ಏನಾಗಿರುತ್ತೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಆವೃತ್ತ ಗುಣ ಭಾಗಾಕಾರ ಕೂಡ ಆವೃತ್ತ ಗುಣವನ್ನು ಹೊಂದಿದೆ. ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತ್ತವಾಗಿದೆ. ಎ ಮತ್ತು ಬಿಗಳು ಭಾಗಲಬ್ಧ ಸಂಖ್ಯೆಗಳಾದರೆ ಎ ಭಾಗಿಲೆ ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಆಗಿರುತ್ತದೆ ಅನ್ನುವಂಥ ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದೇ ರೀತಿಯಾದಂತಹ ಒಂದು ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ನೀವು ಚಿತ್ರದಲ್ಲಿ ಗಮನಿಸಿದ ಅಂಶವನ್ನು ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ ಶಿಕ್ಷಕರ ಸಹಾಯದೊಂದಿಗೆ ಸಾಮಾನ್ಯೀಕರಿಸಿ. ಮೂಲ ಕ್ರಿಯೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತ. ಗಮನಿಸಿದ ಅಂಶ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಹಾಗಾಗಿ ಇದು ಆವೃತ್ತ ಗುಣವಾಗಿದೆ. ಸಾಮಾನ್ಯೀಕರಣ ರೂಪ ಎ ಬಿ ಬಿಲಾಂಗ್ಸ್ ಟು ಕ್ಯೂ ಅಂದ್ರೆ ಎ ಮತ್ತು ಬಿಗಳು ಕ್ಯೂ ಗಣಕ್ಕೆ ಸೇರಿದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಕೂಡ ಕ್ಯೂ ಗಣಕ್ಕೆ ಸೇರಿರುತ್ತದೆ ಅಂತಕ್ಕಂಥದ್ದು. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸವೂ ಕೂಡ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಮತ್ತು ಇದು ಕೂಡ ಆವೃತ್ತ ಗುಣವನ್ನು ಹೊಂದಿದೆ. ಹಾಗಾಗಿ ಎ ಮತ್ತು ಬಿ ಸೇರಿದೆ ಕ್ಯೂ ಗಣಕ್ಕೆ ಆದರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಕೂಡ ಕ್ಯೂ ಗಣಕ್ಕೆ ಸೇರಿರುತ್ತದೆ ಅಂತ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಆವೃತ್ತತೆ ಅಂದ್ರೆ ಆವೃತ್ತವಾಗಿದೆ. ಎ ಮತ್ತು ಬಿಗಳು ಕ್ಯೂ ಗಣಕ್ಕೆ ಸೇರಿದಾಗ ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಕೂಡ ಎ ಮತ್ತು ಬಿಗಳು ಕ್ಯೂ ಗಣಕ್ಕೆ ಸೇರಿದಾಗ ಅವುಗಳ ಗುಣಲಬ್ಧ ಕೂಡ ಸಿ ಆಗಿರುತ್ತದೆ. ಅಂದ್ರೆ ಸಿ ಅಂದ್ರೆ ಏನು ಅದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂತ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ, ಆವೃತ್ತವಾಗಿದೆ. ಎ ಮತ್ತು ಬಿಗಳು ಕ್ಯೂ ಗಣಕ್ಕೆ ಸೇರಿಸಿದಾಗ ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಸಿ, ಸಿ ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿರುತ್ತದೆ ಅನ್ನುವಂಥದ್ದು. ಈಗ 2.3 ಚಟುವಟಿಕೆ ಮೂರನೇ ಚಟುವಟಿಕೆ 2.3 ಭಾಗಲಬ್ಧ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳ ಪರಿವರ್ತನೀಯತೆ ಅಂತ. ಇದನ್ನೊಮ್ಮೆ ಓದಿ. ಭಾಗಲಬ್ಧ ಸಂಖ್ಯೆಗಳ ಗಣ ಕ್ಯೂ ಇದೆ ಎಲ್ಲಾ ಎ ಬಿ ಸೇರಿದೆ ಕ್ಯೂ ಗಣಕ್ಕೆ. ಎಲ್ಲಾ ಎ ಮತ್ತು ಬಿ ಬೆಲೆಗಳೆಲ್ಲವೂ ಕ್ಯೂ ಗಣಕ್ಕೆ ಸೇರಿದರೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅಥವಾ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ, ಎ ಇಂಟು ಬಿ ಮತ್ತು ಎ ಭಾಗಿಲೆ ಬಿ ಮೂಲ ಕ್ರಿಯೆಗಳನ್ನು ಮಾತ್ರ ಪರಿಗಣಿಸಿದೆ ಆಗಿದ್ದರೆ ಆಗ ಮೂಲ ಕ್ರಿಯೆಗಳು ಕ್ಯೂ ನಲ್ಲಿ ಪರಿವರ್ತನೀಯವಾಗಿದೆ ಅಂತ ನಾವು ಕರಿತೀವಿ. ಅಂದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂದ್ರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಈ ರೀತಿಯಾಗಿ ನಾವು ಸಂಕಲನ ಮಾಡಿದಾಗ ಎ ಪ್ಲಸ್ ಬಿ ಉತ್ತರ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಇದ್ರೆ ಇದು ಪರಿವರ್ತನೆಯ ಗುಣವನ್ನು ಹೊಂದಿದೆ ಅಂತ. ಅದೇ ರೀತಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅನ್ನುವಂತಹ ಉತ್ತರ. ಈ ರೀತಿಯಾದಂತಹ ಗುಣಲಬ್ಧ ಇವೆರಡರ ಗುಣಲಬ್ಧ ಸಮ ಬಂದ್ರೆ ಇದು ಪರಿವರ್ತನೆಯ ಗುಣವನ್ನು ಹೊಂದಿದೆ ಅಂತ. ಅದೇ ರೀತಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಉತ್ತರವನ್ನು ಏನಾದರೂ ಬಂದಿತ್ತು ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನದಲ್ಲಿ ಪರಿವರ್ತನೀಯವಾಗಿದೆ ಅಂತ ಕರಿತೀವಿ. ಆದ್ರೆ ಇದು ಪರಿವರ್ತನೀಯ ಆಗಿರೋದಿಲ್ಲ. ಇನ್ನು ಎ ಭಾಗಿಲೆ ಬಿ ಸಮನಾಗಿದೆ ಬಿ ಭಾಗಿಲೆ ಎ. ಇಲ್ಲಿ ಕೂಡ ಈ ರೀತಿ ಮಾಡಿದಾಗ ಕೂಡ ಇವೆರಡು ಉತ್ತರಗಳು ಸಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪರಿವರ್ತನೀಯ ಗುಣ ಸಂಕಲನ ಮತ್ತು ಗುಣಾಕಾರದಲ್ಲಿ ಮಾತ್ರ ಪರಿವರ್ತನೆ ಗುಣ ಬರುತ್ತೆ. ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಆ ಕ್ರಿಯೆಗಳನ್ನ ಬರುವುದಿಲ್ಲ. ಹಾಗಾಗಿ ಈ ಕ್ರಿಯೆಗಳು ಪರಿವರ್ತನೆ ಗುಣ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೆ ಗುಣ ಗುಣಾಕಾರ ಮತ್ತು ಸಂಕಲನ ಮಾತ್ರ ಅನ್ವಯಿಸುತ್ತದೆ. ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಆವೃತ್ತ ಗುಣವನ್ನ ಪಾಲಿಸಲ್ಪಡುವುದಿಲ್ಲ. ಇನ್ನು ಕೆಳಗೆ ನೀಡಿರುವ ಚಿತ್ರ ರೂಪದ ಉದಾಹರಣೆಗಳನ್ನು ಗಮನಿಸಿ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳ ಪರಿವರ್ತನೆಯನ್ನು ಅರ್ಥೈಸಿಕೊಳ್ಳಿ. ಸಂಶಯಗಳನ್ನು ಶಿಕ್ಷಕರೊಂದಿಗೆ ಚರ್ಚಿಸಿ ಪರಿಹಾರವನ್ನ ಪಡೆಯಿರಿ.
ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು ಸಂಕಲನ 3/4 1/4 ಸೇರಿದ ಝಡ್ಗಣಕ್ಕೆ ಇವೆರಡೂ ಕೂಡಿಸಿದಾಗ ಬಂದಿರತಕ್ಕಂತ ಉತ್ತರ ಇಲ್ಲಿ 3/4 + 1/4 ಎಷ್ಟು ಬಂದಿದೆ? ಲಸ 4 ಬಂತು. ಲಸ 4 ಬಂದಾಗ ಅಂದ್ರೆ ಇದರ ಲಸ 4 ಬಂತು. 3 + 1 ಅಂದ್ರೆ 4/4 ಆಯ್ತು. 4/4 ಅಂತಂದಾಗ ಅದರ ಉತ್ತರ ಎಷ್ಟು ಬಂತು? 1 ಅನ್ನುವಂತಹ ಉತ್ತರ. ನೆಕ್ಸ್ಟ್, ಮೇಲಿನ ಉದಾಹರಣೆಗಳ ಸಂಕಲನ ಮತ್ತು ಸಂಕಲ್ಯಗಳನ್ನು ಅದಲು ಬದಲು ಮಾಡಿ ಮೊತ್ತ ಕಂಡಿಡ್ರಿ. ಇವೆರಡು ಸಂಕಲ್ಯ ಮತ್ತು ಸಂಕಲಕ ಇವೆರಡು ಅದಲು ಬದಲು ಮಾಡಿ ನೋಡ್ರಿ ಅಂತ ಹೇಳಿದ್ರೆ 1/4 + 3/4 ಮಾಡಿದಾಗ ಉತ್ತರ 1 ಬಂದಿದೆ. 3/4 + 1/4 ಮಾಡಿದ್ರು ಕೂಡ ಉತ್ತರ ಒಂದೇ ಬಂದಿದೆ. ಇಲ್ಲ ಎಲ್ಲ ಬೇರೆ ಚೇಂಜ್ ಮಾಡಿ ಬರೆದು ಮಾಡಿ ತೋರಿಸಿದ್ದಾರೆ, ಅವರು ಅದಲು ಬದಲು ಮಾಡಿ ತೋರಿಸಿದ್ದಾರೆ. ಇವು ಭಾಗಲಬ್ಧ ಸಂಖ್ಯೆಗಳ ಸಂಕಲನದಲ್ಲಿ ಪರಿವರ್ತನೀಯವಾಗಿವೆ. ಅಂದ್ರ ಭಾಗಲಬ್ಧ ಸಂಖ್ಯೆಗಳ ಸಂಕಲನದಲ್ಲಿ ಪರಿವರ್ತನೀಯವಾಗಿವೆ ಅಂತ ಅರ್ಥ. ಇನ್ನು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ 3/5 2/5 ಸೇರಿದ ಕ್ಯೂ ಗಣಕ್ಕೆ 3/5 - 2/5 ಉತ್ತರ 1/5 ಬಂದಿದೆ. ಅದಲು ಬದಲು ಮಾಡಿದಾಗ 3/5 - 2/5 1/5 ಆದಾಗ 2/3 - 3/5 -1/5 ಅಂದ್ರ ಅವುಗಳನ್ನ ಅದಲು ಬದಲು ಮಾಡಿದಾಗ ಉತ್ತರಗಳು ಸಮನಾಗಿಲ್ಲ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಸಂಕಲನದಲ್ಲಿ ಪರಿವರ್ತನೀಯವಾಗಿಲ್ಲ ಅನ್ನುವಂಥದ್ದು. ಇನ್ನು ಗುಣಾಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳು ತೆಗೆದುಕೊಂಡು ನಾವು ಗುಣಿಸಿದಾಗ ಬರುವಂತ ಉತ್ತರ ಇಲ್ಲಿ ನಾನು ಎರಡು ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. 3/5 1/2 ಅಂತಕ ಇವುಗಳನ್ನ ಗುಣಿಸಿದಾಗ 3/10 ಬಂತು. ಇವುಗಳನ್ನ ಅದಲು ಬದಲು ಮಾಡಿ ಗುಣಿಸಿದಾಗ 3/5 ಇಷ್ಟಾಯ್ತು. ಈ 3/5 1/2 1/2 × 3/5 ಇವುಗಳನ್ನ ಅದಲು ಬದಲು ಮಾಡಿ ಇದು ಈ ಕಡೆ ಅದಲು ಬದಲು ಮಾಡಿದಾಗ ಕೂಡ ಉತ್ತರ ಒಂದೇ ಆಗಿದೆ. ಹೀಗಾಗಿ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಪರಿವರ್ತನೆಯ ಗುಣ ಗುಣಾಕಾರಕ್ಕೆ ಪರಿವರ್ತನೆಯ ಗುಣವನ್ನ ಹೊಂದಿದೆ ಅನ್ನುವಂತಹ ಉತ್ತರ. ಹೀಗಾಗಿ ಈ ಒಂದು ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಮತ್ತು ಅವುಗಳ ಅದಲು ಬದಲು ಮಾಡಿ ಬಂದಿರತಕ್ಕಂಥ ಗುಣಾಕಾರದ ಉತ್ತರಗಳು ಗುಣಲಬ್ಧವು ಏನಾಗಿರುತ್ತೆ? ಸಮನಾಗಿರುವುದರಿಂದ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದಲ್ಲಿ ಪರಿವರ್ತನೀಯವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ 3/5 1/2. ಇಲ್ಲಿ 3/5 1/2 ಅಂತಕ್ಕಂಥ ಕೊಟ್ಟಿದ್ದಾರೆ. ಇದು ಸೇರಿದೆ ಕ್ಯೂ ಗಣಕ್ಕೆ 1/2 × 3/5 ಎಷ್ಟು ಅಂತ ಕೇಳಿದ್ರೆ ಅದನ್ನ 3 ಇದು 2 ಇಲ್ಲಿ 10 ಅನ್ನುವಂಥದ್ದು 3/10. ಇಲ್ಲಿ ಅದಲು ಬದಲು ಮಾಡಿದಾಗ ಕೂಡ ಉತ್ತರ ಏನಾಗಿರ್ತದೆ? ನಮಗ ಸೇಮೇ ಚೇಂಜ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಬರತಕ್ಕಂತ 1/2 × 3/5 ಉತ್ತರ 3/10 ಆದ್ರೆ ಇದು 3/5 × 1/2 ಉತ್ತರ ಅಂದ್ರ 3/5 × 1/2 ಉತ್ತರ ಅಂದ್ರ ಇದು 3 ಅಂದ್ರೆ 3 5 10. ಹಾಗಾಗಿ ಅದಲು ಬದಲು ಮಾಡಿದ್ರು ಕೂಡ ಈ ಗುಣಾಕಾರದಲ್ಲಿ ಯಾವ ರೀತಿಯಾದಂತ ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ ಗುಣಾಕಾರದಲ್ಲಿ ಪರಿವರ್ತನೆ ಗುಣವನ್ನು ಹೊಂದಿದೆ. ಇನ್ನು ಭಾಗಾಕಾರಕ್ಕೆ 1/2 ಮತ್ತು 2ಗಳು ಸೇರಿದೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ 2/1/2 ಉತ್ತರ 1/2/2 ಪರೀಕ್ಷಿಸಿ ಅಂತ ಕೇಳಿದ್ರೆ 2 ಅಂದ್ರೆ 2/1/1/2. ಈ ಕಡೆ 1/2 ಅಂದ್ರೆ 1/2 ಇದ್ರ ಉತ್ತರವನ್ನು ಇಲ್ಲಿ ಬಿಡಿಸಲಾಗಿದೆ. 2ಕ್ಕೆ 2 ಬಂದಿದೆ. 1/2 ಭಾಗಾಕಾರ ಇರತಕ್ಕಂಥ ಗುಣಾಕಾರ ಚಿಹ್ನೆ ಹಾಕಿದಾಗ ಅದರ ಉತ್ಕ್ರಮ ಅಂದ್ರೆ 2/1 ಇವುಗಳ ಗುಣಾಕಾರ ಮಾಡಿದಾಗ 4. ಇಲ್ಲಿ ಮತ್ತೆ ಇವು ಅದಲು ಬದಲು ಮಾಡ್ಕೊಂಡ 1/2/2 ಮಾಡಿದಾಗ ಬಂದಿರತಕ್ಕಂಥ ಉತ್ತರ 1/4. ಇವೆರಡೂ ಉತ್ತರಗಳು ಸೇಮ್ ಇಲ್ಲ. ಹಾಗೆ ಇವೆರಡೂ ಸಮನಾಗಿಲ್ಲ ಅಂದ್ರ ಈ ಭಾಗಾಕಾರ ಕ್ರಿಯೆಯಲ್ಲಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರವು ಭಾಗಲಬ್ಧ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಮತ್ತು ಸಮನಾಗಿರುವುದಿಲ್ಲ. ಅಂದ್ರೆ ಎರಡೂ ಸಮನಾಗಿರ್ಬೇಕು. ಅದಲು ಬದಲು ಮಾಡಿದಾಗ ಉತ್ತರಗಳು ಸಮನಾಗಿದ್ದಾಗ ಮಾತ್ರ ಅವು ಪರಿವರ್ತನೆಯ ಗುಣವನ್ನು ಹೊಂದಿರುತ್ತವೆ. ಹಾಗಾಗಿ ಸಮನಾಗಿ ಇಲ್ಲದೆ ಇರುವುದರಿಂದ ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರದಲ್ಲಿ ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಯೋಚಿಸಿ ಉತ್ತರಿಸಿ. ಭಾಗಲಬ್ಧ ಸಂಖ್ಯೆಗಳ ಗಣ ಯಾವ ಮೂಲ ಕ್ರಿಯೆಗಳ ಮೇಲೆ ಪರಿವರ್ತನೀಯವಾಗಿದೆ? ಭಾಗಲಬ್ಧ ಸಂಖ್ಯೆಗಳ ಗಣ ಯಾವ ಮೂಲ ಕ್ರಿಯೆಗಳ ಮೇಲೆ ಪರಿವರ್ತನೆಯಾಗಿದೆ ಅಂದ್ರೆ ಸಂಕಲನ ಮತ್ತು ಗುಣಾಕಾರದ ಮೇಲೆ ಪರಿವರ್ತನೆಯ ಗುಣವನ್ನು ಹೊಂದಿದೆ. ವ್ಯವಕಲನದಲ್ಲಿ 2a + a - b is not equals to b - a. ಅದೇ ರೀತಿ a/b is not equals to b/a ಆಗಿರುವುದರಿಂದ ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಗಣವು ಮೂಲ ಕ್ರಿಯೆಗಳ ಮೇಲೆ ಪರಿವರ್ತನೆ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಒಂದು ಸಂಕಲನ ಮತ್ತು ಗುಣಾಕಾರಗಳಲ್ಲಿ. ಮತ್ತೊಂದು ಯೋಚಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಸಭಾಂಗಣಕ್ಕೆ ಒಳಗೆ ಬರಲು 2 ದ್ವಾರಗಳಿದ್ದು ಒಳಗೆ ಹೋಗ್ಲಿಕ್ಕೆ 2 ದ್ವಾರಗಳಿವೆ. ಒಂದರಲ್ಲಿ ಜನ ಒಳಗೆ ಬರುತ್ತಾರೆ, ಮತ್ತೊಂದು ದ್ವಾರದಲ್ಲಿ ಜನ ಒಳಗೆ ಬರುತ್ತಾರೆ. ಎರಡೂ ತಲೆ ಒಳಗೆ ಬರ್ತಾ ಇದ್ದಾರೆ. ಹೊರಗೆ ಹೋಗಲು 1 ದ್ವಾರವಿದ್ದು ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ 1 ದ್ವಾರವಿದೆ. ನಂತರ ಈ ಕ್ರಮದಲ್ಲಿ ಮೊದಲನೇ ಸ್ಥಾನದ ದ್ವಾರದಲ್ಲಿ ಈ ಹಿಂದಿನ ಕಾರ್ಯಕ್ರಮಕ್ಕೆ ಬಂದಷ್ಟೇ ಜನ ಒಳಗೆ ಬರುತ್ತಾರೆ ಮತ್ತು ಅಷ್ಟೇ ಜನ ಎರಡನೇ ದ್ವಾರದಲ್ಲಿ ಒಳಗೆ ಬಂದರೆ ಎರಡೂ ಕಾರ್ಯಕ್ರಮದಲ್ಲಿ ಹೊರಗಡೆ ಬಂದ ಜನರ ಸಂಖ್ಯೆ ಸಮವೇ? ಹೌದು ಸಮ.
ಹೌದಾದಲ್ಲಿ ಸಂಖ್ಯೆಗಳು ಯಾವ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಅಂತ ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಮೊದಲು ಹೌದಾ ಅಂತ ಬರೀಬೇಕು. ಹೌದು ಅಂತ ಬರೆದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್. ಎಕ್ಸ್ ಅಂದ್ರೆ ಇಲ್ಲಿ ಎಕ್ಸ್ ಜನ ಒಂದನೇ ಬಾಗಿಲು, ವೈ ಎರಡನೇ ಬಾಗಿಲಿಂದ ಬಂದಾಗ ಇದು ಹೊರ ಹೋಗುವಾಗ ಜನ ಒಟ್ಟು ಎಕ್ಸ್ ಪ್ಲಸ್ ವೈ ಇದೆ. ಒಂದನೇ ಬಾಗಿಲಿಂದ ವೈ ಜನ ಬಂದ್ರು ಅಂದ್ರೆ ಇದು ಈ ಕಡೆ ಬಂತು. ಎರಡನೇ ಬಾಗಿಲಿನಲ್ಲಿ ಬರ್ತಕ್ಕಂತ ಮೊದಲು ವೈ ಬಂದಿರು, ಈಗ ಎಕ್ಸ್ ಜನ ಬಂದ್ರು. ಬಂದಿರತಕ್ಕಂಥವ್ರ ಸಂಖ್ಯೆ ಸಮ ಅದ. ಮತ್ತೆ ಇವೆರಡನ್ನ ಕೂಡಿಸಿ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ವೈ ಪ್ಲಸ್ ಎಕ್ಸ್ ಆಗೋದ್ರಿಂದ ಇದು ಸಂಕಲನ ಪರಿವರ್ತನೆಯ ಗುಣ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 8ನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ 2 ಮತ್ತು ಕಲಿಕಾ ಫಲ 2ರಲ್ಲಿ ಬರುವಂತಹ 2.1, 2.2, 2.3ಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ವಿವರಣೆಯನ್ನ ಉತ್ತರಗಳನ್ನ ನೀಡಿದ್ದೇನೆ ಅಂತ ನಿರೀಕ್ಷಿಸಿದ್ದೇನೆ. ತಮ್ಮದೇನಾದರೂ ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳುತ್ತಾ ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು.